ಕಾಂಗ್ರೆಸ್ನಲ್ಲಿ ಜೋರಾಗಿದೆ ನವೆಂಬರ್ ಕ್ರಾಂತಿ ಕಿಚ್ಚು. ರಾಜಕೀಯ ಶಕ್ತಿಗೆ ಯಾರು ಮೊರೆ ಹೋಗ್ತಾ ಇದ್ದಾರೆ? ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಯಾಗದ ಮೊರೆ ಹೋಗ್ತಾ ಇದ್ದಾರೆ. ರಾಜಕೀಯ ಶಕ್ತಿಗೆ ಡಿಸಿಎಂ ಯಾಗದ ಮೊರೆ ಹೋಗ್ತಾ ಇದ್ದಾರೆ. ಡಿಕೆಶಿ ಸಿಎಂ ಆಗಲಿ ಅಂತ ಬಳ್ಳಾರಿಯಲ್ಲಿ ಹೋಮ ಹವನ ಜೋರಾಗಿ ನಡೀತಾ ಇದೆ. ಬಳ್ಳಾರಿಯ ಅಮೃತೇಶ್ವರ ದೇಗುಲದಲ್ಲಿ ಯಾಗ ನಡೀತಾ ಇದ್ದು ಡಿಕೆಶಿ ಸೂಚನೆ ಮೇರೆಗೆ ಬೃಹತ್ ಯಾಗ ನಡೆಸ್ತಾ ಇದ್ದಾರೆ. 5 ಹೋಮಕುಂಡ ರಚಿಸಿ ಅರ್ಚಕರಿಂದ ಬಳ್ಳಾರಿ ಹೋಮ ನಡೀತಾ ಇದೆ. ಬಳ್ಳಾರಿಯಲ್ಲಿ ನಡೀತಾ ಇರೋ ಹೋಮವನ್ನ ನೀವು ನೋಡ್ತಾ ಇದ್ದೀರಾ. ಆಂಧ್ರ, ತೆಲಂಗಾಣ, ತಮಿಳುನಾಡಿನಿಂದ ಅರ್ಚಕರು ಬಂದಿದ್ದಾರೆ. 2 ದಿನ ಕುಂಡದಲ್ಲಿ ವಿಶೇಷ ಪೂಜೆ, ಹೋಮ, ಜಪ, ತಪ, ಶ್ಯಾಮಲ, ಚಂಡಿಕಾ, ರುದ್ರಯಾಗ, ಸುದರ್ಶನ, ಗಣಪತಿ ಹೋಮಗಳು ನಡೆಯುತ್ತವೆ. ಹೋಮ ಹವನದ ಮೂಲಕ ಕುರ್ಚಿ ಕ್ರಾಂತಿಗೆ ಡಿಸಿಎಂ ಮುನ್ನಡಿಯಾಗಿ ಬರೆದಿದ್ದಾರಾ? ಡಿಸಿಎಂ ಸೂಚನೆ ಮೇರೆಗೆ ಬುಡಾ ಅಧ್ಯಕ್ಷ ಆಂಜನೇಯ ಈ ಪೂಜೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ದೇವಸ್ಥಾನಗಳನ್ನ ಸುತ್ತಿದ್ದಾಯ್ತು, ಸ್ವಾಮೀಜಿಗಳನ್ನ ಭೇಟಿಯಾಗಿದ್ದಾಯ್ತು. ಈಗ ಹೋಮ ಹವನದ ಮೊರೆ ಹೋಗಿದ್ದಾರಾ? ಈಗಾಗಲೇ ರಾಜ್ಯಾದ್ಯಂತ ಸಿಎಂ ಬದಲಾವಣೆ ಚರ್ಚೆ ಆಗ್ತಾ ಇದೆ. ಪರ ವಿರೋಧ ಚರ್ಚೆ ಜೊತೆಗೆ ಹಲವು ನಾಯಕರು ಡೆಲ್ಲಿ ಸುತ್ತಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಸಿಎಂ ಆಗಲೇಬೇಕು ಅನ್ನೋಂಥ ಉದ್ದೇಶದಿಂದ ಅವರ ಆಪ್ತ ಬಳಗದಲ್ಲಿ ಒಂದು ದೊಡ್ಡ ಯಾಗ, ಒಂದು ಹೋಮವನ್ನು ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದಾರೆ. ತಾವಿಲ್ಲಿ ನನ್ನ ಬಲಬರುತ್ತಿರೋದು ಚಂಡಿಕಾ ಯಾಗ, ರಾಜಶ್ಯಾಮ ಯಾಗ ಸೇರಿದಂತೆ 5 ಹೋಮಕುಂಡಗಳನ್ನು ಮಾಡುವ ಮೂಲಕ ಪ್ರತ್ಯೇಕವಂತ ಹೋಮ ಹವನಗಳನ್ನು, ಅಂದರೆ ಆಂಧ್ರ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಅರ್ಚಕರನ್ನು ಸೇರಿಸಿಕೊಂಡು ಒಂದು ದೊಡ್ಡ ಯಾಗದ ಕಾರ್ಯವನ್ನು ಬಳ್ಳಾರಿಯಲ್ಲಿ ಮಾಡಲಾಗ್ತಿದೆ. ಎಲ್ಲದಕ್ಕೂ ಕಾರಣ ಅಂತಂದರೆ ಡಿಕೆ ಶಿವಕುಮಾರ್ ಅವರು ಏನು ಸಿಎಂ ಆಗಲೇಬೇಕು, ಅದು ಈ ತಿಂಗಳ 27 ಅಥವಾ 25ಕ್ಕೆ ಆಗ್ತದೆ ಅನ್ನೋಂಥ ಒಂದು ಮಾಹಿತಿ ಇದೆ. ಅದರ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಒಂದಷ್ಟು ಹೋಮ ಹವನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದು ಪ್ರತ್ಯೇಕವಂತ ಹೋಮ ಅಂತೇಳಿ ಹೇಳಲಾಗ್ತಾ ಇದೆ. ಇದನ್ನು ತೆಲಂಗಾಣದ ಸಿಎಂ KCR ಏನಿದ್ರು ಅವರು ಮಾಡ್ತಕ್ಕಂಥ ಹೋಮ, ಅಂದರೆ ಅವರು ಸಿಎಂ ಆಗೋದಕ್ಕಿಂತ ಮುಂಚೆ ಅವರು ಮಾಡಿದ್ರು. ಅಂಥದ್ದೇ ಹೋಮವನ್ನು ಬಳ್ಳಾರಿಯಲ್ಲಿ ಮಾಡೋ ಮೂಲಕ ಎಲ್ಲ ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ, ಅವರು ಸಿಎಂ ಆಗಲಿ ಅನ್ನೋಂಥ ಒಂದು ಆಶಯದೊಂದಿಗೆ ಅವರ ಬೆಂಬಲಿಗರು ಒಂದು ದೊಡ್ಡ ಹೋಮ ಹವನವನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ. ಇನ್ನು ಇದು ಹೋಮ ಏನು, ಯಾಕಾಗಿ ಮಾಡ್ತಾ ಇದ್ದಾರೆ, ಇದರಿಂದ ಏನು ಫಲಾಫಲ ಅನ್ನೋದ್ರ ಬಗ್ಗೆ ಪ್ರಧಾನ ಅರ್ಚಕರನ್ನು ಜೊತೆ ಅವರೇ ಹೇಳ್ತಾರೆ. ಸರ್, ಈಗ ಏನು ಯಾಗ, ಏನು ಹೋಮ ಸರ್ ಇದು? ಶ್ರೀ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಇವತ್ತಿನ ದಿವಸ ಆಂಜನೇಯಲು ಸರ್ ಅವರು ಬಳ್ಳಾರಿ ಪ್ರಾಂತದಲ್ಲಿರೋ ಬಾಲಾಜಿ ನಗರ ಅಂತ ಒಂದು ಈಶ್ವರ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಸರ್ ಅವರು ಅಧಿಕಾರ ರಾಜ್ಯ ಪ್ರಾಪ್ತಿಗೋಸ್ಕರ ಮುಖ್ಯಮಂತ್ರಿ ಆಗಬೇಕಂತ ಒಂದು ಸಂಕಲ್ಪದಲ್ಲಿ ಅವರು 108 ದಿನದಿಂದ ಒಂದು ಹನುಮನ್ ದೇವರ ದೇವಸ್ಥಾನ ಅವರ ಮನೆ ಹತ್ರ ಇದೆ. ನಾವು ಸಂಕಲ್ಪ ಮಾಡಿಸಿ 108 ದಿನ ಪ್ರತಿನಿತ್ಯ ಬೆಳಿಗ್ಗೆ ಆಂಜನೇಯ ಸಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಒಂದು ಉದ್ದೇಶಕ್ಕೋಸ್ಕರ ಪ್ರತಿನಿತ್ಯ ಬೆಳಿಗ್ಗೆ ಉಷಟ್ ಕಾಲದಲ್ಲಿ ಬ್ರಹ್ಮಿ ಮುಹೂರ್ತದಲ್ಲಿ ಅವರು ಪ್ರತಿನಿತ್ಯ ರುದ್ರಾಭಿಷೇಕ ಮಾಡಿಸಿದ್ದಾರೆ. ಕೆ ಶಿವಕುಮಾರ್ ಆಪ್ತಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ. ಈ ಹೋಮ ಮಾಡತಕ್ಕಂಥ ಮೂಲ ಉದ್ದೇಶ ಸರ್? ನಮ್ಮ ಗುರುಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದಕ್ಕೋಸ್ಕರ, ಈ ಕಾರ್ಯಕರ್ತರಿಗೋಸ್ಕರ, ಈ ರಾಜ್ಯದ ಜನದಕ್ಕೋಸ್ಕರ ಪಕ್ಷನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.